ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇರೋದು ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್. ಇವಾಗ ಒಂದು ಇನೋವಾ ಒಳ್ಳೆ ಇಂಜಿನ್, ತುಂಬ ಕಂಡೀಷನ್ ಚೆನ್ನಾಗಿರೋಂಥ ಒಂದು ಫ್ಯಾಮಿಲಿ ಯೂಸ್ ಮಾಡುವಂಥ ಒಂದು ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿ ಡೀಟೇಲ್ಸ್ ಬೇಕಂದರೆ ವೀಕ್ಷಕರೇ ನೀವು ವಿಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಡೀಟೇಲ್ಸ್ ಎಲ್ಲ ಆದಮೇಲೆ ನಿಮಗೆ ಓನರ್ ನಂಬರು ಕೂಡ ನಿಮಗೆ ಸಿಗುತ್ತಂತ ಹೇಳ್ಬೋದು ವೀಕ್ಷಕರೇ. ಡೈರೆಕ್ಟ್ ಓನರ್ ನಂಬರೇ ಸಿಗುತ್ತೆ, ಓಕೆನಾ. ನೀವು ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನ ಕೊನೆ ತನಕ ನೋಡಿ, ಡೀಟೇಲ್ಸು ನಂಬರು ಸಿಗುತ್ತೆ. ನೀವಿನ್ನೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು, ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರ ನಿಮ್ದು ಯಾವ್ದಾದ್ರು ನಿಮ್ಮ ಗಾಡಿ ಸೇಲಿಗಿದ್ದರೆ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದರೆ ನೀವು ಇವಾಗೇನು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ ವೀಕ್ಷಕರೇ, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಗಾಡಿ ಫೋಟೋಸ್ನ ಮತ್ತು ಒಂದು ವಿಡಿಯೋ ಆದರೆ ಒಂದು ವಿಡಿಯೋ ಮಾಡಿ ಇವಾಗ ಕಾಣಿಸ್ತಿದೆಯಲ್ಲ ನಂಬರು, ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಕಳಿಸಿದರೆ ಸಾಕು ವೀಕ್ಷಕರೇ. ಮತ್ತು ನಾನೇ ನಿಮಗೆ ಕರೆ ಮಾಡಿಕೊಂಡು ಗಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೇನೆ. ಆದಷ್ಟು ಬೇಗ ನಿಮ್ಮ ಗಾಡಿನೂ ಸೇಲ್ ಆಗುತ್ತಂತ ಹೇಳ್ಬೋದು ವೀಕ್ಷಕರೇ. ಇವಾಗ ಕಾಣಿಸಿದೆಯಲ್ಲ ನಂಬರು, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ, ಗಾಡಿ ಓನರ್ ನಂಬರಲ್ಲ ವೀಕ್ಷಕರೇ. ಕನ್ಫ್ಯೂಸ್ ಮಾಡ್ಕೊಂಬೋಗ್ಬೇಡಿ, ಹಾಗಾಗಿ ಪದೇ ಪದೇ ಹೇಳ್ತಿದ್ದೀನಿ ಅಷ್ಟೇ. ಇದು ನಿಮಗೆ ಗಾಡಿ ಓನರ್ ನಂಬರ್ ಬೇಕಂದರೆ ಮುಂದೆ ಸಿಗುತ್ತೆ, ವಿಡಿಯೋನ ಕಂಟಿನ್ಯೂ ನೋಡಿ. ಮತ್ತು ನೀವು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಕರೆ ಮಾಡೋಕ್ಕೋಗ್ಬೇಡಿ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಈ ನಂಬರ್ಗೆ ಫೋಟೋಸ್ ಮತ್ತು ವೀಡಿಯೋಸ್ನ ವಾಟ್ಸಪ್ಪಲ್ಲಿ ಕಳಿಸಿ ಸಾಕು ಅಷ್ಟೇ, ಓಕೆನಾ. ಇನ್ನು ಈ ಗಾಡಿ ವಿಷಯಕ್ಕೆ ಬಂದುಬಿಡೋಣ ವೀಕ್ಷಕರೇ ಡೈರೆಕ್ಟಾಗಿ. ಈ ಗಾಡಿನ ಅಂದರೆ ಈ ಗಾಡಿ ಓನರ್ ಅವರು ಈ ಗಾಡಿ ಡೀಟೇಲ್ಸ್ನ ಸ್ವಲ್ಪ ಒಂದು ವಾಯ್ಸ್ ರೆಕಾರ್ಡು, ಅದೊಂದು ಕ್ಲಿಪ್ ಇದೆ, ಆಡಿಯೋ ಕ್ಲಿಪ್ಪು. ಆ ಆಡಿಯೋ ಕ್ಲಿಪ್ ಅವ್ರು ಹೇಳಿರೋದೆಲ್ಲ ಗಾಡಿ ಡೀಟೇಲ್ಸ್ ಫುಲ್ ಅದರಲ್ಲೇ ಇದೆ. ನೀವು ಸ್ಕಿಪ್ ಮಾಡ್ದಂಗೆ ಫುಲ್ ವಾಯ್ಸ್ನ ಅಂದರೆ ಅವ್ರು ಹೇಳಿರೋಂಥ ವಾಯ್ಸ್ ರೆಕಾರ್ಡ್ನ ಕೇಳಿಸ್ಕೊಳ್ಳಿ. ಅದಾದಮೇಲೆ ನಿಮಗೆ ಓನರ್ ನಂಬರು ಕೂಡ ಸಿಗುತ್ತೆ ವೀಕ್ಷಕರೇ. ಸ್ಕಿಪ್ ಮಾಡಬೇಡಿ, ಯಾಕಂದರೆ ಓನರ್ ಹೇಳುವಾಗ ಏನಾದರೂ ಮಾಹಿತಿ ಮಿಸ್ ಆಗುತ್ತೆ, ಓಕೆನಾ. ಕಂಟಿನ್ಯೂ ಕೇಳಿ. ಅಂತ ಹೇಳಿದ್ನಲ್ಲ, ಇನೋವಾ ಅಲ್ವಾ? ಹೌದು ಸರ್, ಕಳಿಸಿದ್ದೀನಿ ನೋಡಿ, ವಾಟ್ಸಪ್ ಮಾಡಿದ್ದೀನಿ. ಡೀಟೇಲ್ ಬೇಕಂದ್ರೆ ಕೇಳಿ ಸರ್, ಹೇಳ್ತೀನಿ. ಹೇಳ್ಬಿಡಿ ಸರ್. ಮಾಡಲು ಸರ್ 2008, ಅದು ಎಲ್ಲೋ ಬೋರ್ಡ್ ಟು ವೈಟ್ ಬೋರ್ಡ್ ಆಗಿರೋದು. ನಾನ್ 5th ಓನರು, ಓಕೆನಾ. ಈಗ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಿದ್ದೀನಿ. ಇನ್ಸೂರೆನ್ಸ್ ಇಲ್ಲ, ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ. ಗಾಡಿ ಬಂದ್ಬಿಟ್ಟು ಸಿಂಗಲ್ ಓನರ್. ಇದು ಗಾಡಿ ಬಂದು ಕಂಡೀಷನ್ ಮತ್ತು ಗುಡ್ ಕಂಡೀಷನ್, ಏನು ಮಾತಾಡಂಗಿಲ್ಲ ಗಾಡಿ ಬಗ್ಗೆ. ಯಾಕಂದ್ರೆ ನಾನು ಗಾಡಿ ಕಂಡೀಷನ್ ಮಾಡ್ಬೇಕಂತ 4 ಲಕ್ಷ ಖರ್ಚು ಮಾಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ಸ್ವಂತಕ್ಕೋಸ್ಕರ. ಹಾಗಾಗಿ ನಾನು ಇನ್ನೊಂದು ಗಾಡಿ ತಗೊಂಡಿದ್ದೀನಿ, ಅದು ಈ ಗಾಡಿ ಕೊಡ್ತಾ ಇದ್ದೀನಿ. ಲೇಟೆಸ್ಟ್ ಮಾಡ್ಲು ತಗೊಂಡೆ. ಈ ಗಾಡಿ ಸೇಲ್ ಮಾಡ್ತಾ ಇದ್ದೀನಿ. ಇನ್ಸೂರೆನ್ಸ್ ಲಾಪ್ಸ್ ಆಗಿದೆ, ಕಟ್ಕೊಡ್ತೀನಿ. FC ಆಗಿದೆ, 2028 FC ಇದೆ. ನಾನ್ 5th ಓನರು. ಗಾಡಿ ಮಾತ್ರ ₹1 ಖರ್ಚಿಲ್ಲ ಗಾಡಿಲಿ. ಗಾಡಿ ತಗೊಂಡೋದವ್ರು ಡೀಸೆಲ್ ಹಾಕೋಬೇಕು, ಓಡಿಸ್ಕೋಬೇಕು. ಇನ್ಸೂರೆನ್ಸ್ ಕಟ್ಕೊಡ್ತೀನಿ, ವಿತ್ ನೇಮ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಯಾರಿಗಾದ್ರೆ ಅವ್ರಿಗೆ ಮಾಡ್ಕೊಡ್ತೀನಿ. ಟೈರ್ ಎಲ್ಲ ಒಂದು 60-70% ಟೈರ್ ಇದೆ. ಇದು ಯಾವ ವರ್ಷ ಸರ್? ಅದು ಜಿ ವರ್ಷನ್ ಇರೋದು. ವಿ ವರ್ಷನ್ ಮಾಡಿದೀನಿ ನಾನು. ಅದು ಜಿ ವರ್ಷನ್ ಇರೋದು. ನಾನು ವಿ ವರ್ಷನ್ ಮಾಡಿದೀನಿ ಅದನ್ನ. ಗಾಡಿ ಮಾತ್ರ ಒಂದೇ ಒಂದು ಪಿನ್ ಪಾಯಿಂಟ್ ಖರ್ಚಿಲ್ಲ ಗಾಡಿಲಿ. ಖರ್ಚು ಮಾಡೋ ಅಂತ ನಿದೆ ಇಲ್ಲ, ಅಷ್ಟು ನೀಟಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ. ಫೋಟೋಸ್ ನೋಡಿದಿರಲ್ಲ ನೋಡಿ, ಅದು ಏನಿದೆ ಆಸ್ ಇಟ್ ಈಸ್ ಇದೆ ಗಾಡಿ. ನಂದು ಬಂದು ಯಶವಂತಪುರ ಬರುತ್ತೆ. ಯಶವಂತಪುರ RTO ಬರುತ್ತೆ ಆಫೀಸು. RTO ಆಫೀಸ್ ಒಳಗಡೆ ಇರೋದು, ಓಕೆನಾ. ಗಾಡಿ ನೋಡ್ಬೇಕಾದ್ರೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ. ಇದೇ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದಾ? ಇದೇ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಸರ್. ಈಗ ಗಾಡಿ ರೇಟ್ ಏನು ಹೇಳ್ತಿದ್ರು ಅದು? ಸರ್ ನಾನ್ ಬಂದ್ಬಿಟ್ಟು ಫೈನಲ್ ಇನ್ಸೂರೆನ್ಸ್ ಕಟ್ಕೊಟ್ರೆ 460 ಕೇಳ್ತಾ ಇದೀನಿ. ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ. 460? ಹೌದು, ವಿತ್ ಇನ್ಸೂರೆನ್ಸ್. ವಿತ್ ಇನ್ಸೂರೆನ್ಸ್. ವಿತೌಟ್ ಇನ್ಸೂರೆನ್ಸ್ ಒಂದೇ ನಾನು 460ಗೆ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ. ವಿತ್ ನೇಮ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಅವ್ರು ಎಲ್ಲಿಗಾದ್ರೂ ಕೇಳಿ ನೇಮ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. 460ಗೆ ನಿಮ್ದೇ ಆಟೋ ಚಾರ್ಜಸ್? ಎಲ್ಲ ನಾನೇ ಮಾಡ್ಕೊಡ್ತೀನಿ. ನಮ್ದೇ ಆಫೀಸ್ ಇರೋದು, ನಾನೇ ಮಾಡ್ಕೊಡ್ತೀನಿ. 460ಗೆ ಇನ್ಸೂರೆನ್ಸ್ ವಿತ್ RTO? ಹೌದು, RTO ಚಾರ್ಜಸ್ ಅಂದ್ರೆ ಟ್ರಾನ್ಸ್ಫರ್. ಅದೇ. ಒಟ್ಟು ಈಗ 460ರಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ, ಅಂತ ತೀರಾ ಕೊಡಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಬಟ್ ಫ್ಯಾಮಿಲಿಗೆ ಅಂತ ತಗೊಂಡೋದ್ರು ಗಾಡಿನ ಯೂಸ್ ಮಾಡ್ಕೋಬಹುದು. ಗಾಡಿ ಬಂದ್ಬಿಟ್ಟು ನಾನು ಯೂಸ್ ಮಾಡಿದ ನನ್ನ ಹತ್ರ ಬಂದಾಗ 1,50,000 ಓಡಿತ್ತು. ಈಗ ನಾನೊಂದು 60,000 ರನ್ ಮಾಡಿದೀನಿ. 2,50,000 ಇದೆ. ಇಂಜಿನ್ ಕಂಡೀಷನ್ ಸೂಪರ್ ಆಗಿದೆ, ಏನು ಮಾತಾಡಂಗಿಲ್ಲ. ಕಂಡೀಷನ್ ಆಗಿದೆ ವೆಹಿಕಲ್ ಮಾತ್ರ. ಓಕೆ ಸರ್, ಆಯ್ತು ಸರ್. ಓಕೆ ಸರ್, ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕಳ್ತೀನಿ ಸರ್. ಖಂಡಿತ ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ವೀಕ್ಷಕರೇ, ಅವ್ರು ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ರಲ್ಲ, ಓಕೆನಾ.
ಈಗ ಗಾಡಿ ಮಾತ್ರ ಸೂಪರ್ ಕಂಡೀಷನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಯಾವುದಕ್ಕೂ ನೀವು ಒಂದು ಸಲ ಅಂದರೆ ಡೈರೆಕ್ಟಾಗಿ ಗಾಡಿ ವಿಸಿಟ್ ಮಾಡಿಬಿಟ್ಟು ಗಾಡಿ ಕಂಡೀಷನ್ ಎಲ್ಲ ಚೆಕ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ನಿಮಗೆ ಇಷ್ಟ ಆಯಿತು ಅಂದರೆ ಅವರೇ ಕೂಡ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರು ವಿತ್ ಇನ್ಸೂರೆನ್ಸ್ ಕೂಡ ಮಾಡಿಸ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಓಕೆನಾ, ನೀವಿನ್ನು ಈ ಗಾಡಿನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ಬೇಗ ವಿಸಿಟ್ ಮಾಡಿ. ಯಾಕಂದ್ರೆ ತುಂಬ ಜನ ಇನೋವಾ ಅಂತ ಹೇಳ್ತಿದ್ರಿ. ಹಾಗಾಗಿ ನಮ್ಮ ಈ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋ ಹಾಕ್ತಿದ್ದೀನಿ. ಆದಷ್ಟು ಬೇಗ ನೀವು ತೊಗೊಂಡಷ್ಟು ಒಳ್ಳೆಯದು ವೀಕ್ಷಕರೇ. ಓಕೆನಾ, ನಿಮಗೆ ಓನರ್ ನಂಬರ್ ಬೇಕಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ವೀಕ್ಷಕರೇ, ಇದೇ ಈ ಓನರ್ ನಂಬರ್ ಆಗಿರುತ್ತೆ. ಈಗ ಡೈರೆಕ್ಟಾಗಿ ನೀವು ಅವ್ರಿಗೆ ಕರೆ ಮಾಡಿದ ಮೇಲೆ ಅವರಿಗೆ ನಿಮ್ಗೆ ಏನೇ ಡೀಟೇಲ್ಸ್ ಬೇಕಂದ್ರೂ ಇನ್ನೂ ಹೆಚ್ಚಿನ ಮಾಹಿತಿ ಅವ್ರನ್ನ ಕೇಳಿ ಡೀಟೇಲ್ಸ್ ಕೊಡ್ತಾರೆ. ಓಕೆನಾ, ಇನ್ನು ಕೊನೆಯದಾಗಿ ನಿಮ್ದು ಯಾವುದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಕಳಿಸೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಶೇರ್ ಮಾಡಿ. ಯಾರಿಗಾದರೂ ತುಂಬ ಅವಶ್ಯಕತೆ ಇದ್ದೇ ಇರುತ್ತೆ ಫ್ಯಾಮಿಲಿ ಯೂಸ್ ಕಾರು. ಓಕೆನಾ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.